ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, ಜಮೀನು ಬಾಳೆ ತೋಟ ತೋರಿಸ್ತಾ ಇದ್ದೀನಿ. ಇದೇನಪ್ಪ ಯಾವುದೋ ಹೊರಗಡೆ ಎಲ್ಲೆಲ್ಲೋ ಪ್ಲೇಸ್ ತೋರಿಸ್ತಿದ್ದವನು ಜಮೀನಿಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರ? ಖಂಡಿತ ಸ್ನೇಹಿತರೆ, ಈಗ ಹೊಸದಾಗಿ ಜಮೀನಿನ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಏನಂದರೆ, ನಮ್ಮ ಊರಿನಿಂದ ಒಂದು 16 ಕಿಲೋಮೀಟ್ರ್ ಆಗ್ಬೋದು, ಒಂದು ಹಳ್ಳೀಲಿ ಜಮೀನನ್ನು ಏನಂದರೆ ಬೋಗ್ಯಕ್ಕೆ ಹಾಕ್ಕೊಂಡಿದ್ದೀವಿ. ಒಂದು 4 ವರ್ಷದ ತನಕ ಈ ಜಮೀನನ್ನು ಬೋಗ್ಯಕ್ಕೆ ಹಾಕ್ಕೊಂಡು ಜಮೀನಿನ ಕೆಲಸಕ್ಕೆ ಈಗ ಶುರು ಮಾಡಿದ್ದೀನಿ. ಇದು ನನ್ನ ಹೊಸ ಒಂದು ಕೆಲಸ. ನನಗೂ ತುಂಬ ದಿನಗಳ ಆಸೆ, ಜಮೀನು ತೊಗೋಬೇಕು, ಜಮೀನಲ್ಲಿ ಕೆಲಸ ಮಾಡಬೇಕು, ಹಾಗೂ ಒಂದು ವ್ಯವಸಾಯ ಹೇಗೆ ಏನು ಎಲ್ಲ ತಿಳ್ಕೊಬೇಕು ಅನ್ನೋದು ನನಗೆ ತುಂಬ ಆಸಕ್ತಿ ಇತ್ತು. ಅದು ಈಗ ಈ ರೀತಿ ಒದಗಿ ಬಂದಿದೆ ನೋಡಿ. ಆಗಲೇ ಅಂದರೆ ಈ ಜಮೀನವರು ಮುಂಚೆನೇ ಬಾಳೆ ಹಾಕ್ಬಿಟ್ಟಿದ್ರು. ಬಾಳೆ ಹಾಕಿ ಈಗ 2.5 ತಿಂಗಳಾಗಿದೆ ಆಲ್ರೆಡಿ ಅವ್ರು ಹಾಕಿ. ಅದನ್ನು ಸೇರಿಸಿ ನಮಗೆ ಕೊಟ್ಟಿದ್ದಾರೆ ಜಮೀನನ್ನು. ಹಾಗೆ ಈಗ ಜಮೀನು ಅಂತಂದಮೇಲೆ ಸುಮ್ಮನೆ ಹಾಗೆ ಬರೋದು ಹೋಗೋದಲ್ಲ, ಅಲ್ಲಿದ್ದಂಥ ಕೆಲಸಗಳನ್ನ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ವ್ಯವಸಾಯ ಮಾಡೋ ಅಂಥವ್ರುಗಳಿಗೆ ಪ್ರತಿದಿನ ಜಮೀನಿನ ಕೆಲಸ ಅದು ಗೊತ್ತಿರುತ್ತೆ. ನನಗೆ ವಸ್ತು ಸ್ನೇಹಿತರೆ, ಒಟ್ಟು 4.5 ಎಕರೆ ಜಾಗನ ನಾವು ಮಾಡ್ಕೊಂಡಿರೋದು. ಈಗ ಅದರಲ್ಲಿ ಆಲ್ರೆಡಿ 3.5 ಎಕರೆಯಲ್ಲಿ ಬಾಳೆ ಹಾಗೂ ತೆಂಗಿನ ಸಸಿಗಳಿದೆ, ಮತ್ತು ಒಂದಷ್ಟು ತೆಂಗಿನ ಮರಗಳು ಸಹ ಇದೆ. ಈಗ ಇನ್ನೊಂದು ಎಕರೆ ಅಲ್ಲಿ ಅವರು ಬಾಳೆ ಹಾಕಿ ಅದು ಕಟಾವಾಗಿದೆ. ಈಗ ಆ ಜಾಗಕ್ಕೆ ನಾವು ಆ ಬಾಳೆ ಏನು ಕಟಾವಾಗಿದ್ದು ಬಾಳೆ ದಿಂಡುಗಳೆಲ್ಲ ಏನಿದೆ ಅದನ್ನು ಈಗ ಟ್ಯಾಕ್ಟ್ರು ರೊಟವೇಟರನ್ನು ಬಿಡಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಈಗ ಅಲ್ಲಿ ಮಧ್ಯ ಡ್ರಿಪ್ಪಿಗೆ ಅಂತ ಬಿಟ್ಟಿದ್ದಂಥ ಪೈಪ್ಗಳು ನೋಡಿ, ಲ್ಯಾಟ್ರ್ ಪೈಪ್ಗಳನ್ನ ಈಗ ಸೈಡ್ಗೆ ಎಳೆದು ಒಂದು ಕಡೆ ಇಡ್ತಾಯಿದ್ದೀವಿ. ಯಾಕಂದರೆ ಟ್ಯಾಕ್ಟ್ರು ರೊಟವೇಟ್ರಿಗೆ ಸಿಕ್ಕಂಡ್ರೆ ಇದು ಸಹ ಪೀಸ್ ಆಗಿಬಿಡುತ್ತೆ. ಅದಕ್ಕೆ ಇದನ್ನೆಲ್ಲ ಒಂದು ಸೈಡ್ಗೆ ಎಳೆದು ಇಟ್ಟು ಟ್ಯಾಕ್ಟ್ರನ್ನು ಈಗ ಬಿಡಿಸ್ತಾಯಿದ್ದೀವಿ. ಸ್ನೇಹಿತರೆ, ಇದು ನನ್ನ ಒಂದು ಹೊಸ ಅನುಭವ, ಆಮೇಲೆ ಆಸೆನೂ ಸಹ. ಜಮೀನಿನ ಕೆಲಸ ಮಾಡಬೇಕು ಅನ್ನೋದು ನನ್ನ ಬಹುದಿನದ ಕನಸು, ಆಸೆ. ಅದು ಈ ರೀತಿ ಒದಗಿ ಬಂದಿದೆ. ನೋಡೋಣ, ಮುಂದೆ ಸಾಧ್ಯವಾದರೆ ಸ್ವಂತಕ್ಕೆ ಜಮೀನನ್ನು ಮಾಡಬೇಕು ಅನ್ನೋ ಆಸೆ ಇನ್ನೂ ಸಹ ಇದೆ. ಬನ್ನಿ ಸ್ನೇಹಿತರೆ, ಮುಂದೆ ನಮ್ಮ ಈ ವಿಡಿಯೋಗಳಲ್ಲಿ ನಮ್ಮ ಜಮೀನಿನಲ್ಲಿ ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡೋದು, ಏನು ಬೆಳಿತೀವಿ, ಫಸಲುಗಳು ಹೇಗೆ ಬತ್ತು ಅನ್ನೋ ಪ್ರತಿಯೊಂದನ್ನು ವಿಡಿಯೋವನ್ನು ನಾನು ಮಾಡ್ತಾಯಿರ್ತೀನಿ ನೋಡಿ. ಈಗ ನಾವು ಟ್ರ್ಯಾಕ್ಟರನ್ನು ಬಿಟ್ಟಿದ್ದೀವಿ, ರೊಟವೇಟರು. ಅದು ಬಾಳೆ ದಿಂಡನ್ನೆಲ್ಲ ಕಟ್ ಮಾಡಿ ಪೀಸ್ ಮಾಡಿ ಮಣ್ಣಿಗೆ ಪೂರ್ತಿ ಮಣ್ಣು ಕಲ್ಲು ಎಲ್ಲ ಒಂದು ಆ ರೊಟವೇಟ್ರ್ನಲ್ಲಿ ಸಿಕ್ಕಿ ಎಲ್ಲ ಪುಡಿ ಆಗುತ್ತೆ. ಮತ್ತು ಆ ಬಾಳೆ ದಿಂಡು ಅದೆಲ್ಲ ಮಣ್ಣಿಗೆ ಬೆರೆತು ಮಣ್ಣಿನ ಒಂದು ರೂಪ ಹೆಚ್ಚಾಗುತ್ತೆ ಅಂತ ಹೇಳಿದ್ರು. ನೋಡಿ, ಮುಂಚೆ ಎಲ್ಲ ಮನುಷ್ಯ ಇದನ್ನೆಲ್ಲ ಕೈಯಲ್ಲೇ ಮಾಡಬೇಕಿತ್ತು, ಆಗ ಮಿಷನರಿಗಳಿರಲಿಲ್ಲ. ಈಗ ನೋಡಿ, ಇವೆಲ್ಲ ಎಷ್ಟೋ ಅನುಕೂಲಗಳು ರೈತರಿಗೆ ಇದೆ. ಟ್ರ್ಯಾಕ್ಟ್ರು, ರೊಟವೇಟ್ರು, JCB ಅಂತ ಕರೆಸ್ಕೊಂಡು ಜಮೀನಿನಲ್ಲಿ ತುಂಬ ಕೆಲಸಗಳನ್ನು ಮಾಡೋದಕ್ಕೆ ದೊಡ್ಡ ದೊಡ್ಡ ಮಿಷಿನ್ಗಳು ಈಗ ಇವೆ. ಏನು ಗೇಟು ಆಫ್, ಅದು ಆನ್ ಮಾಡಿಲ್ಲ. ಯಾವುದೋ ಇಲ್ಲ ಎಲ್ಲ ಆಫೇ, ಯಾವುದೋ ಆನ್ ಮಾಡಿಲ್ಲ. ಅದೇ ಆ ಕಡೆಗೆ ಬಿಟ್ಟದಲ್ಲ ಮೇಲ್ಗಡೆಗೆ. ನೆನ್ನೆ ಇಲ್ಲಿಗೆ ಬಿಟ್ಟಿತ್ತಲ್ಲ, ನೆನ್ನೆ ಮೊನ್ನೆ. ಈಗ ಇದು 2.5 ತಿಂಗಳು ಸಸಿ ಅಲ್ವಣ್ಣ? 2.5 ತಿಂಗಳು. ಸ್ನೇಹಿತರೆ, ಹಾಗೆ ನಾವು ಬಿತ್ತನೆ ಅರಿಶಿಣವನ್ನು ನೋಡೋದಕ್ಕೆ ಬಂದ್ವಿ. ಅದೇ ಅಲ್ಲಿ ರೊಟವೇಟರ್ನ ಬಿಡಿಸಿ ಕ್ಲೀನ್ ಮಾಡಿಸ್ತಿದ್ದಂಥ 1 ಎಕರೆ ಜಾಗಕ್ಕೆ ಅರಿಶಿಣವನ್ನು ಹಾಕೋಣ ಅಂತ ಅಂದ್ಬಿಟ್ಟು ನಾವು ತುಂಬ ಕಡೆ ಬಿತ್ತನೆ ಅರಿಶಿಣವನ್ನು ತೊಗೊಳೋಕ್ಕೆ ಹುಡುಕ್ತಾಯಿದ್ದು.
ಆಗ ಇಲ್ಲೊಂದು ಕಡೆ ಬಿತ್ತನೆ ಅರಿಶಿನ ಕೊಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ನೋಡಿ ಇಲ್ಲಿ ಬಂದು ಚೀಲಕ್ಕೆ ತುಂಬಿಸ್ಬೇಕು, ನಾವೇ ಆಯಿಸ್ಕೊಂಡು ಚೀಲಕ್ಕೆ ತುಂಬಿಸ್ಬೇಕು. ನಾವು ಸುಮಾರು 1 ಎಕರೆಗೆ ಬಿತ್ತನೆ ಅರಿಶಿನವನ್ನು ಹಾಕೋಣ ಅಂತ ಅಂದ್ಕೊಂಡು ಈಗ 1 ಎಕರೆಗೆ ಸುಮಾರು 1 ಟನ್ ಅಂದರೆ ಒಂದು 10 ಕ್ವಿಂಟಾಲಷ್ಟು ಅರಿಶಿನವನ್ನು ತಗೋತಾ ಇದ್ದೀವಿ. ನೋಡಿ ಇದೊಂದು ತೋಟದಲ್ಲಿ ರಾಶಿಯಾಗಿ ನೋಡಿ ಹೇಗೆ ಅರಿಶಿನವನ್ನು ಹಾಕಿದ್ದಾರೆ, ಗುಡ್ಡೆ ಮಾಡಿದ್ದಾರೆ. ನೋಡಿ ಅಲ್ಲಿ ತನಕ ಮರ, ಆ ಕಡೆ ಮರದ ತನಕನೂ ಅರಿಶಿನವನ್ನು ಹೀಗೆ ಗುಡ್ಡೆ ಹಾಕಿದ್ದಾರೆ. ತುಂಬ ಜನ ಬಂದು ಇಲ್ಲಿ ಬಿತ್ತನೆ ಅರಿಶಿನವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಇದು ನಮ್ಮ ಜಮೀನಿನ ಮಂಗಳೂರು ಸೌತೆಕಾಯಿ MC. ಸ್ನೇಹಿತರೆ, ಏನು ಗೊತ್ತಾ, ಈ ಜಮೀನವರು ಏನು ಬಾಳೆ ಹಾಕಿದ್ರು, ಬಾಳೆ ಜೊತೆಲಿ ಮಂಗಳೂರು ಸೌತೆಕಾಯಿನೂ ಹಾಕಿದ್ರು. ಅಂದರೆ ಅನಿವಾರ್ಯ ಕಾರಣಗಳಿಂದ ಅವರು ಸರಿಯಾಗಿ ಅದನ್ನು ನೋಡ್ಕೊಂಡಿರಲಿಲ್ಲ. ಅಂದರೆ ಅದಕ್ಕೆ ಸರಿಯಾದ ಗೊಬ್ಬರ ಹಾಗೂ ಇನ್ನಿತರ ಅದನ್ನು ನೋಡ್ಕೊಳ್ಳೋಂಥ ಅವ್ರದ್ದೇ ಆದಂಥ ಕೆಲವು ಕೆಲಸದಲ್ಲಿ ಇದನ್ನು ಗಮನಿಸಿಲ್ಲ ಅವರು. ಅಂದರೆ ಬೋಗಿಗೆ ಹಾಕಬೇಕು ಅವ್ರದ್ದೇ ಆದಂಥ ಪ್ರಾಬ್ಲಮಲ್ಲಿ ಇದನ್ನು ಗಮನಿಸೋಕ್ಕಾಗಿರಲಿಲ್ಲ. ಹಾಗಾಗಿ ನಮಗೆ ವಹಿಸಿದಂಥ ಸಂದರ್ಭದಲ್ಲಿ ಇದು ತುಂಬ ದಿನ ಆಗಿದೆ, ಇದು ಬರಲ್ಲ ಮಂಗಳೂರು ಸೌತೆಕಾಯಿ ಅಂತ ನಮ್ಗೆ ಹೇಳಿದರು. ಸರಿ ಆಯಿತು, ಇದನ್ನೆಲ್ಲ ಹೆಂಗಿದ್ರು ಕಳೆ ಎಲ್ಲ ಕೀಳಿಸ್ಬೇಕಲ್ಲ, ಅದ್ರ ಜೊತೆಲಿ ಈ ಗಿಡಗಳನ್ನೂ ಕೀಳಿಸ್ಬಿಡೋಣ ಅಂತ ಹಾಗೂ ನಾವು 1-2 ಲೈನು ಗಿಡಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಸರಿ ಇದನ್ನು ಕೀಳಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಅಷ್ಟರಲ್ಲಿ ನೋಡಿದ್ರೆ ಗಿಡ ಹೂ ಕಚ್ಚಿ ಏನೋ ಕಾಯಿಗಳೆಲ್ಲ ಕಚ್ತಾಯಿತ್ತು, ಒಂದಷ್ಟು ಇತ್ತು, ಸಣ್ಣ ಕಾಯಿಗಳು ಕಚ್ತಾಯಿತ್ತು. ಸರಿ ನೋಡೋಣ, ಇನ್ನೊಂದು ವಾರ 10 ದಿನ ನೋಡೋಣ, ಬಂದರೆ ಬರಲಿಲ್ಲ ಅಂದರೆ ಕಳೆ ಜೊತೆಲಿ ಇದನ್ನು ಕೀಳ್ಸಾಕ್ಬಿಡೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ನೋಡಿದ್ರೆ ಒಂದಷ್ಟು ಮಂಗಳೂರು ಸೌತೆಕಾಯಿ ಬಂತು. ಸರಿ ಆಯಿತು, ಎಲ್ಲ ಮಂಗಳೂರು ಸೌತೆಕಾಯಿಯನ್ನು ನೋಡಿ ಎಲ್ಲ ಬಂದು ಇಲ್ಲೇ ತುಂಬ್ಕೊಂಡು ಹೋಗ್ತಾಯಿದ್ದಾರೆ. ಸರಿ ಎಲ್ಲ ಆಯ್ಕೆ ಮಾಡಿ, ಅವರು ಕಾಯಿಗಳನ್ನ ಆಯ್ಕೆ ಮಾಡಿ ಚೆನ್ನಾಗಿರೋದು ಮಾತ್ರ ಆಯ್ಕೆ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಸ್ನೇಹಿತರೆ, ಎಲ್ಲಿಂದ ಎಲ್ಲಿಗೂ ರೈತನಿಗೆ ಮೋಸ ಆಯ್ತು ಅನ್ನೋಕ್ಕೆ ಇದೊಂದು ಏನು ಆಗಲಿಂದ ಅಭ್ಯಾಸ ಆಗ್ಬಿಟ್ಟಿದೆ. ಮಧ್ಯವರ್ತಿಗಳಿಗೇ ಲಾಭ. ಯಾಕಂದರೆ ನೋಡಿ, ನಮ್ಮ ಮಂಗಳೂರು ಸೌತೆ ಸುಮಾರು ಒಂದು 800 kg ಬಂತು. ಅವರು 1 ಟನ್ಗೆ 50 kg ಕಡಿಮೆ ತೂಕ ಕೊಡ್ತಾರಂತೆ. ಅಂದರೆ ನಮ್ಮದು 1 ಟನ್ ಇದ್ದರೆ ಅವರು 950 kg ಅಷ್ಟೇ ಹಾಕೊಳ್ಳೋದು. ಹಾಗೆ ಅದಲ್ಲದೆ ಆಮೇಲೆ ಅಲ್ಲಿ ಏನು ರೇಟ್ ಅವತ್ತೊಂದು ರೇಟ್ ಇದೆ, ಆ ರೇಟ್ಗಿಂತ ಇವ್ರು 4 ರೂಪಾಯಿ ಕಡಿಮೆ ಕೊಡ್ತಾರೆ. ನೋಡಿ ಇದೆಲ್ಲ ನಾವೇ ತುಂಬಿ ಕಳಿಸ್ತು. ಸರಿ, ಒಟ್ಟಿನಲ್ಲಿ ಎಲ್ಲಿಂದ ಎಲ್ಲಿಗೂ ರೈತನಿಗೆ ಮೋಸ ಆಯ್ತದೆ, ಮಧ್ಯವರ್ತಿಗಳಿಗೆ ಲಾಭ ಆಯ್ತದೆ ಅನ್ನೋದು ಸತ್ಯ. ನಮಗೂ ಈ ಅನುಭವ ಆದಂಗೆ ಆಯಿತು. ಸರಿ, ಒಂದಷ್ಟು ಮಂಗಳೂರು ಸೌತೆಕಾಯಿ ಸಿಕ್ತು. ಲೆಕ್ಕಾಚಾರದಲ್ಲಿ ಇದು ಈಗ ನಾವು ಏನು 800 kg ಸಿಕ್ಕಿದೆ, ಇದು 10ರಷ್ಟು ಸಿಗಬೇಕಿತ್ತು. ಆದರೆ ಅದು ಸರಿಯಾದ ಸಮಯಕ್ಕೆ ಸರಿಯಾದಂಥ ಏನು ಗೊಬ್ಬರ ಇದನ್ನೆಲ್ಲ ಕೊಟ್ಟಿದ್ರೆ ಅದು ಒಳ್ಳೆ ಇಳುವರಿ ಬರ್ತಿತ್ತು. ಏನೋ ನಮ್ಮ ದೃಷ್ಟಿಗೆ ಒಂದಿಷ್ಟು ಸಿಕ್ತು. ಬೇಡ ಅಂತ ಕಿತ್ತಾಕಬೇಕು ಅಂದ್ಕೊಂಡಂಥ ಸಂದರ್ಭದಲ್ಲಿ ಇದು ಸಿಕ್ಕಿದ್ದಂಥದ್ದು. ಇದೊಂಥರ ನಮಗೆ ಅದೃಷ್ಟ ಅನ್ಕೋಬೇಕು. ಸರಿ, ಇದನ್ನೆಲ್ಲ ಲೋಡ್ ಮಾಡಿ ಕಳಿಸೋದು. ಸ್ನೇಹಿತರೆ, ಮಂಗಳೂರು ಸೌತೆಕಾಯಿ ಮೊದಲ ನಮ್ಮ ಜಮೀನಿಗೆ ಬಂದ ಮೇಲೆ ಇದು ನಮಗೆ ಸಿಕ್ಕ ಒಂದು ಮೊದಲ ಬೆಳೆ. ಆ ಟೋಟಲ್ಲಿ ಮೊದಲೆಷ್ಟಿತ್ತು ಅದನ್ನ ಕಳೆದ್ರೆ ನಮ್ದೆಷ್ಟದ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಬಿತ್ತನೆ ಅರಿಶಿನವನ್ನು ತಂದಿಟ್ಟಿದ್ದೀವಿ. ಮೊನ್ನೆ ಒಂದು ಸಣ್ಣದಾಗಿ ಮಳೆ ಆಗಿದೆ. ಮಳೆ ಆಗಿರೋದ್ರಿಂದ 5 ನೇಗಿಲು ಬಿಡಿಸ್ಬಿಟ್ಟು ಆರಂಭ ಹೊಡಿಸಿ ಅಂತ ಹೇಳಿದ್ರು. ಅದಕ್ಕೆ ಈಗ ಟ್ರ್ಯಾಕ್ಟರನ್ನು ಕರೆಸಿ 5 ನೇಗಿಲನ್ನು ಬಿಡಿಸಿದ್ವಿ. ನೋಡಿ, ಜಮೀನಿಗೆ 5 ನೇಗಿಲನ್ನು ಬಿಡಿಸಿ ಅವತ್ತು ರೋಟೋವೇಟ್ರನ್ನು ಬಿಡಿಸಿ ಜಮೀನಿನ ಬಾಳೆ ಎಲ್ಲ ಕ್ಲೀನ್ ಮಾಡಿಸಿದ್ದು. ಈಗ 5 ನೇಗಿಲನ್ನು ಬಿಡಿಸಿದ್ವಿ. ನೋಡಿ, ಪಕ್ಷಿಗಳೆಲ್ಲ ಜಮೀನಿನಲ್ಲಿ ನೋಡಿ, ಈ ಟ್ರ್ಯಾಕ್ಟ್ರು ಪಕ್ಕದಲ್ಲೇ ಹಿಂದೆಯೇ ಹೋಗ್ತಾ ಇರ್ತವೆ ಈ ಪಕ್ಷಿಗಳು. ಏನಪ್ಪ ಇದು ಈ ಥರ ಹೋಗ್ತಾ ಇದೆ ಅಂತಂದರೆ, ಆ ಜಮೀನಲ್ಲಿ ಏನೋ ಅದು ಉಳ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ 5 ನೇಗಿಲಲ್ಲಿ ಮಣ್ಣನ್ನು ಹಿಂಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ಇರುವಂಥ ಸಣ್ಣ ಹುಳ ಉಪ್ಟ ಇಂಥವುಗಳನ್ನು ಈ ಪಕ್ಷಿಗಳು ತಿನ್ನೋಕ್ಕೆ ಅಲ್ಲಲ್ಲೇ ಓಡಾಡ್ತಾ ಇರುತ್ತೆ. ಪಕ್ಷಿಗಳನ್ನು ಹಾಗೂ ಈ ಪ್ರಕೃತಿಯ ಮಧ್ಯೆ ಈ ಜಮೀನಿನಲ್ಲಿ ಕೆಲಸ ಮಾಡ್ತಿರೋದು, ಇದನ್ನು ನೋಡ್ತಾ ಇರೋದು ಏನೋ ಒಂಥರ ಖುಷಿ. ಏನೂ ಇಲ್ಲ ಸ್ನೇಹಿತರೆ, ರೈತನಿಗೆ ತಾನು ಬೆಳೆದ ಏನು ಬೆಳೆ ಇರುತ್ತೆ ಆ ಬೆಳೆಗೆ ತಕ್ಕ ಫಲ ಅಂದರೆ ಒಂದು ತಕ್ಕನಾದಂಥ ರೇಟ್ ಸಿಕ್ಬಿಟ್ರೆ ಅದಕ್ಕಿಂತ ಖುಷಿ ಏನಿಲ್ಲ. ಯಾಕಂದರೆ ವರ್ಷವೆಲ್ಲ ಕಷ್ಟಪಟ್ಟು
ಅವನಿಗೆ ಬೆಲೆ ಸಿಗಲಿಲ್ಲ ಅಂತಂದಾಗ ಕೊಟ್ಟರ ಕಷ್ಟ ಎಲ್ಲ ವ್ಯರ್ಥ, ಅಲ್ಲಿಗೆ ಹಾಕಿರೋ ಬಂಡವಾಳ, ಅವನು ಬಿದ್ದಿರೋ ಶ್ರಮ ಎಲ್ಲ ಎಷ್ಟು ವ್ಯರ್ಥ ಅಂದರೆ ನಿಜವಾಗ್ಲೂ ರೈತನ ಕಷ್ಟ ರೈತರಿಗೆ ಗೊತ್ತಾಗೋದು. ನಾವು ಸುಮ್ಮನೆ ನೋಡಿ ಹೇಳೋದಲ್ಲ, ಸ್ವತಃ ಅನುಭವಿಸ್ದಾಗಲೇ ಆ ಕಷ್ಟ, ಆ ಪರಿಸ್ಥಿತಿಗಳು ನಿಜವಾಗ್ಲೂ ಅರ್ಥ ಆಗುತ್ತೆ. ನೋಡಿ ಕಾಗೆ ಒಂದು ಅದು ಸಹ ಹುಳಗಳನ್ನು ತಿನ್ನೋಕ್ಕೆ ಬಂದಿದೆ. ಈಗ ಕಾಗೆಗಳೇ ಸಿಗ್ತಾ ಇಲ್ಲ, ತುಂಬ ಕಡಿಮೆ ಆಗಿಬಿಟ್ಟಿದೆ. ಪಕ್ಷಿಗಳು, ಕಾಗೆಗಳು ಯಾವುದು ಸಹ ಈಗ ಅಷ್ಟೊಂದು ಇಲ್ಲ. ಏನಿದು 4G 5G ಅಂತ ಫೋನು ನೆಟ್ವರ್ಕು ಬಂದಾಗಲಿಂದ ತುಂಬ ಪಕ್ಷಿಗಳು ಕಣ್ಮರೆ ಆಗ್ಬಿಟ್ಟಿವೆ. ಏನೋ ಇಂಥ ಜಮೀನು, ಇಂಥ ಜಾಗಗಳಲ್ಲಿ ಒಂದಷ್ಟು ಇವೆ ಸ್ನೇಹಿತರೆ. ಹಾಗೆ ನಮ್ಮ ಜಮೀನಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ವರುಣನ ಆರ್ಭಟ ಶುರು ಆಯಿತು. ನಮಗೂ ಸಹ ಬೇಸಿಗೆಯ ಈ ಬಿಸಿಲಿನಲ್ಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿತ್ತು. ಈ ಮಳೆ ಬಂದಿದ್ದೆ ಒಂಥರ ತಂಪೆರೆದಂಗೆ ಆಯಿತು, ತುಂಬ ಖುಷಿ ಆಯಿತು. ತುಂಬ ಬಿಸಿಲಿತ್ತು, ಮಳೆ ಬಂದಾಗ ಈಗ ಏನೋ ಒಂಥರ ಆನಂದ. ಸಣ್ಣದಾಗಿ ಮಳೆ ಬೀಳ್ತಾ ಇದೆ. ರೈತನಿಗೆ ಮಳೆ ಹಾಗೂ ಸರಿಯಾದ ಸಂದರ್ಭಕ್ಕೆ ಬಂದ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ನಮಗೊಂಥರ ಇದು ತುಂಬ ಖುಷಿಯಾಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.